ಮೂಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ತುರ್ತು ವೈದ್ಯಕೀಯ ಸೇವೆ ಒದಗಿಸುವಂತಹ ಉದ್ದೇಶದಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಆರಂಭಿಸಲು ಮೂಳೂರು ಸರ್ವೇಶ್ವರ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿದ್ದು, ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಅಗತ್ಯವಿರುವಂತಹ ನಿಧಿ ಸಂಗ್ರಹಕ್ಕಾಗಿ ಪಿಳಿಎಸ 2026 ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮೂಳೂರು ಸರ್ವೇಶ್ವರ ಬೊಬ್ಬರಿಯ ಕೊಡಮನಿತ್ತಾಯ ದೈವಸ್ಥಾನದ ಆಡಳಿತ ಮುಕ್ತೇಸರ ಮನೋಹರ ಅಡ್ಯಂತಾಯ ತಿಳಿಸಿದ್ರು. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಊರ ಪರ ಊರಿನ ದಾನಿಗಳ ಸಹಕಾರ ಹಾಗೂ ಪಿಳಿಎಸ 2026 ಕಾರ್ಯಕ್ರಮದಿಂದ ಸಂಗ್ರಹವಾಗುವಂತಹ ನಿಧಿಯನ್ನ ಆಂಬ್ಯುಲೆನ್ಸ್ ಖರೀದಿ, ವೈದ್ಯಕೀಯ ಉಪಕರಣಗಳ ಅಳವಡಿಕೆ ಹಾಗೂ ನಿರ್ವಹಣೆಗೆ ಬಳಸಲಾಗುತ್ತದೆ ಎಂದರು. ಟ್ರಸ್ಟಿ ಪುರುಷೋತ್ತಮ್ ಸಾಲಿಯಾನ್ ಮಾತನಾಡಿ, ಸರ್ವೇಶ್ವರ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಲವು ವರ್ಷಗಳಿಂದ ಆರೋಗ್ಯ, ಶಿಕ್ಷಣ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಸೇವಾ ಕ್ಷೇತ್ರಗಳಲ್ಲಿ ಜನಪಯೋಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದು, ಈಗ ಉಚಿತ ಆಂಬ್ಯುಲೆನ್ಸ್ ಸೇವೆಯ ಮೂಲಕ ಸಮಾಜ ಸೇವೆಯನ್ನ ಇನ್ನಷ್ಟು ವಿಸ್ತರಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತ, ಹೃದಯಾಘಾತ ಹಾಗೂ ಇತರೆ ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಕಾಲಕ್ಕೆ ಆಂಬ್ಯುಲೆನ್ಸ್ ಸೌಲಭ್ಯ ದೊರೆಯದ ಕಾರಣ ಅಮೂಲ್ಯ ಜೀವಗಳು ಕಳೆದು ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಜಾತಿ, ಧರ್ಮ, ವರ್ಗ ಭೇದವಿಲ್ಲದೆ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ಟ್ರಸ್ಟ್ ನಿರ್ಧರಿಸಿದೆ ಎಂದು ತಿಳಿಸಿದರು. ಈ ಯೋಜನೆಗೆ ನಿಧಿ ಸಂಗ್ರಹಿಸುವ ಸಲುವಾಗಿ ತುಳುನಾಡಿನ ಸಾಂಸ್ಕೃತಿಕ ವೈಭವವನ್ನ ಪ್ರತಿಬಿಂಬಿಸುವ ಪಿಳಿಎಸ 2026 ಕಾರ್ಯಕ್ರಮವನ್ನ ಸೆಪ್ಟೆಂಬರ್ 16, 2026 ಸಂಜೆ ಮೂಳೂರು ಸಾಯಿರಾದ ಬೀಚ್ ರೆಸಾರ್ಟ್ ಪಾರ್ಕಿಂಗ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು, ಸಂಪ್ರದಾಯಬದ್ಧ ಊದು ಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕಾರ್ಯಕ್ರಮದಿಂದ ಸಂಗ್ರಹವಾಗುವ ಸಂಪೂರ್ಣ ನಿಧಿಯನ್ನ ಆಂಬ್ಯುಲೆನ್ಸ್ ವಾಹನ ಖರೀದಿ, ವೈದ್ಯಕೀಯ ಉಪಕರಣಗಳ ಅಳವಡಿಕೆ, ನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ಉಚಿತ ತುರ್ತು ಸೇವೆ ಒದಗಿಸಲು ಬಳಸಲಾಗುತ್ತೆ. ಕೇವಲ ವಾಹನ ಖರೀದಿಯಷ್ಟೇ ಅಲ್ಲದೆ ಜೀವ ಉಳಿಸುವ ವಿಶ್ವಾಸಾರ್ಹ ತುರ್ತು ಸೇವಾ ವ್ಯವಸ್ಥೆ ನಿರ್ಮಿಸುವಂತದ್ದು ಟ್ರಸ್ಟ್ನ ಉದ್ದೇಶವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಿಳಿಎಸ 2026 ಕಾರ್ಯಕ್ರಮದ ಅಧಿಕೃತ ಪೋಸ್ಟರ್ ಅನ್ನು ಕೂಡ ಬಿಡುಗಡೆಗೊಳಿಸಲಾಯಿತು. ಉದ್ಯಮಿಗಳು, ದಾನಿಗಳು, ಸಂಘ ಸಂಸ್ಥೆಗಳು, ಯುವಜನರು, ಮಹಿಳಾ ಸಂಘಗಳು ಹಾಗೂ ಸಾರ್ವಜನಿಕರು ಆರ್ಥಿಕ ನೆರವು, ಸ್ವಯಂ ಸೇವಕರ ಸೇವೆ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಈ ಸಮಾಜಮುಖಿ ಕಾರ್ಯಕ್ಕೆ ಕೈ ಜೋಡಿಸುವಂತೆ ಮನವಿ ಮಾಡಿದರು. ಮಾಧ್ಯಮ ಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ವ್ಯಾಪಕ ಪ್ರಚಾರ ನೀಡಿ ಸಹಕರಿಸುವಂತೆ ಕೋರಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಂತುಮನೆ ವಿಶ್ವನಾಥ ಸನಿಲ, ವಕೀಲ ನವೀನ್ ಸಾಲಿಯನ್ ಹಾಗೂ ಟ್ರಸ್ಟ್ನ ಉಪಾಧ್ಯಕ್ಷ ಕಿರಣ್ ಪೂಜಾರಿ ಉಪಸ್ಥಿತರಿದ್ದರು. ಅದೇ ಕಾರಣಕ್ಕೆ ಉಪಯೋಗ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡಿದ್ದೇವೆ. ಮತ್ತು ತದನಂತರ ದಿನದಲ್ಲಿ ನಮ್ಮ ಪರಿಸರದಲ್ಲಿ ಇದು ಕೇವಲ ಮೂಳೂರು ಗ್ರಾಮ ಮಾತ್ರವಲ್ಲ, ಸುತ್ತಮುತ್ತ ಪರಿಸರದಲ್ಲಿ ಏನೋ ತುರ್ತು ಘಟನೆ ಸಂಭವಿಸಿದರೂ ಕೂಡ ಉಚಿತವಾಗಿಯೇ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ದಾನಿಗಳ ಸಹಕಾರ ಅಗತ್ಯ ಇದೆ. ಯಾಕಂದರೆ ಕೇವಲ 1 ದಿನದ 2 ದಿನದ ಹುಲಿವೇಷದ ಕುಣಿತದ ಒಂದು ಸಾವಿರಾರು ಮಂದಿ ಸೇರುವಂಥ ನಿರೀಕ್ಷೆ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಎಲ್ಲ ದಾನಿಗಳ ಸಹಕಾರ ಮತ್ತು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿಯನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ಲಬ್ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ದೇಶಪೂರ್ವಕವಾಗಿ ನಮ್ಮ ಗ್ರಾಮದಲ್ಲಿ, ಮೂಳೂರು ಗ್ರಾಮ ಹಾಗೂ ಪರಿಸರದ ಎಲ್ಲ ಗ್ರಾಮಗಳಿಗೆ ಒಂದು ಉಪಕಾರ ಆಗುವಂತಹ ಒಂದು ಆಂಬ್ಯುಲೆನ್ಸ್ ಅನ್ನು ನಾವು ನಿರ್ಮಾಣ ಮಾಡಿ ಅದು ಸರ್ವೇಶ್ವರ ಕೊಡಮನಿತ್ತಾಯ ದೇವಸ್ಥಾನದ ಬದಿಯಲ್ಲಿ ಇದ್ದು ಸಾರ್ವಜನಿಕರಿಗೆ ಅದರ ಪ್ರಯೋಜನ ಆಗುವ ಹಾಗೆ, ಯಾವುದು ವೇತನ ಇಲ್ಲದೆ ಅದರ ಪ್ರಯೋಜನ ಆಗುವ ಹಾಗೆ ಆಗಬೇಕೆಂದು ನಾವೊಂದು ಈ ಸಂಸ್ಥೆಯು ಹಮ್ಮಿಕೊಂಡಿದೆ, ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಅದರ ಪ್ರಯುಕ್ತವಾಗಿ ನಾವು ಪಿಳಿಎಸ ಶ್ರೀ ಮಹಾಗಣಪ ಚೌತಿಯ ಸಂದರ್ಭದಲ್ಲಿ ಪಿಳಿಎಸವನ್ನು ಮಾಡಿ ಅದರಿಂದ ಬಂದಂತ ಹಣದಿಂದ ಹಾಗೂ ಊರ ಪರವೂರ ದಾನಿಗಳಿಂದ ಬಂದಂತ ಹಣವನ್ನು ಸಂಗ್ರಹಿಸಿ ಆ ಆಂಬ್ಯುಲೆನ್ಸ್ ಅನ್ನು ತಂದು ಅದಕ್ಕೆ ಮುಂಚೆ ಬೇಕಾದಂತ ಮೇಂಟೆನೆನ್ಸ್ ಕಾರ್ಯಕ್ರಮಕ್ಕೂ ಅದರಲ್ಲಿ ಸ್ವಲ್ಪವಾದ ದೇಣಿಗೆಯನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಇದಕ್ಕೆ ದಾನಿ
ಸಹಕಾರದೊಂದಿಗೆ ನಾವು ಇದನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಎಲ್ಲರೂ ಊರ ಪರಮೂರ ಮಾನಿಗಳು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಾವು ಚಾಲನೆ ನೀಡುವಂತಹ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಡಬೇಕೆಂದು ನಾನು ಸರ್ವೇಶ್ವರ ಫ್ರೆಂಡ್ಸ್ ಪಡಮಂದ ದೇವಸ್ಥಾನದ ಪರವಾಗಿ ನಿಮ್ಮ ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ.